ಕೂಡ ಶ್ರೀಮಂತಿಕೆ ಅಥವಾ ಬಡತನ ಅಥವಾ ತುಂಬ ದುಃಖದಲ್ಲಿರುವುದು ಅಥವಾ ತುಂಬ ನೆಮ್ಮದಿಯಾಗಿರುವುದು ಅಥವಾ ಯಾವುದೋ ಒಂದು ದೊಡ್ಡ ದೋಷದಿಂದ ಗ್ರಸ್ತನಾಗಿರುವುದು ಅಥವಾ ಅವನು ಎಲ್ಲ ರೀತಿಯಿಂದಲೂ ಪರ್ಫೆಕ್ಟ್ ಅಂತ ಅನ್ನಿಸಿಕೊಳ್ಳುವ ಈ ಯಾವ ಏರುಪೇರುಗಳು ಕೂಡ ನಿಜವಾದ ಗೆಳೆತನಕ್ಕೆ ಅಡೆತಡೆಯಾಗದು. ಗೆಳೆತನಕ್ಕೆ ನಿಜವಾಗಿ ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತಿದೆ. ಆದರೆ ಆ ಆಲೋಚನೆಗಳು ಮಾನಸಿಕ ಹಂತದಲ್ಲಿ ಒಟ್ಟಾಗುವುದು ಮುಖ್ಯ ಆಗುತ್ತೆ ಹೊರತು ಉಳಿದಂತೆ ಏನಾದರೂ ಭೌತಿಕವಾಗಿ ಏರುಪೇರಿದ್ದರೂ ಕೂಡ ಅದು ಗೆಳೆತನಕ್ಕೆ ಬಾಧಕವಾಗದು. ಯಾವುದೋ ಒಂದು ಆತ್ಯಂತಿಕವಾದ ಗುರಿ ಇಬ್ಬರಿಗೂ ಒಂದೇ ಆಗಿ ಅದಕ್ಕೆ ಹಿಡಿದ ದಾರಿಯೂ ಒಂದೇ ತೆರನಾಗಿ ಬಿಟ್ಟರೆ ಉಳಿದಂತಿರುವ ಅನೇಕ ಭಿನ್ನ ಭಿನ್ನವಾದ ಅಭಿಪ್ರಾಯಗಳು ಕೂಡ ಅವರೆಲ್ಲ ಅಭಿಪ್ರಾಯ ಭೇದವನ್ನು ದೂರ ಮಾಡುತ್ತೆ. ಇದು ಈ ದೇಶದ ನಿಜವಾದ ಸಾಮರ್ಥ್ಯ ಆಗಿದೆ, ಆಗಿರಬೇಕಿತ್ತು. ಆದರೆ ಅದರ ಎಚ್ಚರ ಇಲ್ಲದೆ ನಾವು ಈ ವೈವಿಧ್ಯದ ಸುಖವನ್ನು ಅನುಭವಿಸಲಿಕ್ಕಾಗದೆ ಕಿತ್ತಾಡ್ತಾ ಮೇಲಾಗಬೇಕು ಅನ್ನುವ ಮೇಲಾಟದಲ್ಲಿ ಬಿದ್ದಿದ್ದೇವೆ. ಇಲ್ಲಿ ಈ ದೇಶದಲ್ಲಿ ಇರುವಷ್ಟು ಬಗೆಯ ಭಾಷೆಗಳು, ಅಷ್ಟು ಸಂಪ್ರದಾಯಗಳು, ಅಷ್ಟು ರೀತಿಯ ಆಹಾರ ಪದ್ಧತಿಗಳು, ಅಷ್ಟು ವಿಧವಾದ ಉಡುಗೆ ತೊಡುಗೆಗಳು ಬೇರೆ ಯಾವ ದೇಶದಲ್ಲೂ ನಮಗೆ ನೋಡಲಿಕ್ಕೆ ಸಿಗುವುದಿಲ್ಲ. ಎಲ್ಲಿ ಹೋದರೂ ಒಂದೇ ಥರದ ಮೊನೊಟನಸ್ಸಾದಂತಹ ಬದುಕು, ಮೊನೊಟನಸ್ಸಾದಂತಹ ಜೀವನ ಶೈಲಿ, ಮೊನೊಟನಸ್ಸಾದಂತಹ ಬಟ್ಟೆ ಬರೆಯ ಪದ್ಧತಿ. ಸ್ವಲ್ಪ ವ್ಯತ್ಯಾಸ ಇದೆ, ನಾನು ದೇಶದಿಂದ ದೇಶಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಒಂದೇ ದೇಶದಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿಯೂ ಸಂಪ್ರದಾಯದ ಭೇದ ಇದ್ದೂ ಕೂಡ ನೆರೆ ಹೊರೆಯಾಗದೆ ಆತ್ಮೀಯತೆಯಿಂದ ಉಳಿಲಿಕ್ಕೆ ಸಾಧ್ಯವಾಗಿದ್ದರೆ ಅದು ನಮಗೆ ಈ ಭಾರತೀಯ ಸಂಸ್ಕೃತಿ ಕೊಟ್ಟಂತಹ ಅದ್ಭುತವಾದ ಕೊಡುಗೆ. ಅದರಿಂದಾಗಿ ನಮಗೆ ಬೇಸರ, ದುಃಖ, ನೆಮ್ಮದಿ ಕಳೆದು ಹೋಗುವುದು ಅನ್ನುವ ಈ ದುಸ್ಥಿತಿಗಳು ಬಹಳ ಕಮ್ಮಿ. ಇವತ್ತು ನಾವು ಪಾಶ್ಚಾತ್ಯ ಶೈಲಿಗೆ ಒಳಗಾಗಿ ಎಲ್ಲರೂ ಕೆಳಗಿಂದ ಒಂದು ಎಳೆದ್ರೆ ಆಯಿತು, ಮೇಲಿಂದೊಂದು ಇಳಿಸಿದ್ರೆ ಆಯಿತು ಅಂತನ್ನುವ ಥರದ ಉಡುಗೆಗಳಿಗೆ ಬಲಿಯಾಗಿ ಅದರಲ್ಲಿರುವ ವೈಶಿಷ್ಟ್ಯಗಳನ್ನೇ ನಾವು ಕಳೆದುಕೊಂಡು ಬಿಟ್ವಿ. ಆದರೂ ಇನ್ನೂ ಉಳಿದಿದೆ, ಈ ನೆಲದಲ್ಲೊಂದು ಸೊಗಡಿದೆ, ಆ ಸೊಗಡಿಗಷ್ಟು ಶಕ್ತಿ ಇದೆ. ಆ ಶಕ್ತಿ ನಮ್ಮನ್ನು ಮುಂದೆ ನಡೆಸುತ್ತೆ. ಅದು ಋಷಿಗಳ ಪರಂಪರೆಯಿಂದ ಬಂದಂತಹ ನೆತ್ತರಿನ ಗುಣ ಅಥವಾ ಈ ಮಣ್ಣಿನ ಋಣ, ಅದೆರಡೂ ಕೂಡ ನಮ್ಮನ್ನು ಖಂಡಿತ ಕಾಪಾಡುತ್ತೆ. ಆದರೆ ಅದಕ್ಕೆ ನಮ್ಮ ಪ್ರಯತ್ನವು ಜೊತೆಗಿರಬೇಕು ಅನ್ನೋದಷ್ಟೇ ನಮಗೆ ಗೊತ್ತಿರಬೇಕಾದ ಸಂಗತಿ.